ಓಂ ನಮಃ ಶಿವಾಯ, ಓಂ ನಮಃ ನಾರಾಯಣಾಯ. ಸ್ವಾಮಿ ಕೊರಕಜ್ಜ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಯಂ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ. ನಾವು ಕಷ್ಟದಲ್ಲಿದ್ದಾಗ ದೇವರನ್ನು ಪ್ರಾರ್ಥಿಸುವುದು ಅಂದರೆ ಆರಾಧಿಸುವುದಕ್ಕಿಂತ ಸುಖದಲ್ಲಿರುವಾಗ ಆರಾಧಿಸಿದರೆ ಅದರಿಂದ ಏನು ಮುಂದೆ ನಮಗೆ ಯಾವಾಗ ಅದರ ಪ್ರತಿಫಲ ಸಿಗುತ್ತೆ ಜಾಸ್ತಿಯಾಗಿ ಅನ್ನೋದನ್ನು ಹೇಳ್ತೇನೆ. ಅದಕ್ಕಿಂತ ಮುಂಚೆ ಏನು ಮಾಡಬೇಕು, ಚಾನಲೇ ನೋಡ್ತಾ ಇದ್ದರೆ ನೀವು ಯಾರು ಸಬ್ಸ್ಕ್ರೈಬ್ ಮಾಡ್ತಾಯಿದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರಿಪ್ಷನ್ ಫ್ರೀ ಆಗಿರುತ್ತೆ. ಲೈಕ್ ಮಾಡಿ, ವಿಡಿಯೋವನ್ನು ಶೇರ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಅಂತ ಹೊತ್ತುವಾಗ ಸೈಡಲ್ಲಿ ಬೆಲ್ ಐಕಾನ್ ಅಂತ ಕ್ಲಿಕ್ ಮಾಡಿದ ಆಲ್ ಅಂತ ಬರ್ತೇನೆ, ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಆಗ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಪಟ್ ಅಂತ ಸಿಗುತ್ತೆ. ಹಾಗೆ ನಿಮ್ಮ ಏನಾದರೂ ಸಮಸ್ಯೆ ಇದೆ ನನ್ನ ಜೊತೆ ಮುಕ್ತವಾಗಿ ಹಂಚ್ಕೋಬೇಕು, ಅದಕ್ಕೆ ಏನಾದರೂ ಪರಿಹಾರ ಬೇಕು, ಅಂತ ಮಾತು ಬೇಕು ಅಂದರೆ ಕರೆಕ್ಟಾಗಿ ಸ್ಪಷ್ಟವಾಗಿ ಅರ್ಥ ಆಗುವಾಗೆ ಬರೆದುಕೊಳ್ಳಿಸಿ. ರಾಶಿ ನಕ್ಷತ್ರದ ಜೊತೆಗೆ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತ್ ಕೂಡ ಹಾಕ್ಬೋದು. ಸಮೇತ ಹಬ್ಬದಿಂದ ಸ್ವಲ್ಪ ಉತ್ತರ ಕೊಡುವಾಗ ಲೇಟ್ ಆಗ್ಬೋದು, ಆದರೆ ಚಿಂತೆ ಬೇಡ. ಖಂಡಿತವಾಗ್ಲೂ ಕರೆಕ್ಟಾಗಿ ಪ್ರಶ್ನೆ ಇದ್ದರೆ ಖಂಡಿತವಾಗ್ಲೂ ಅದಕ್ಕೇನು ಬೇಕು ಅದನ್ನು ಸೂಚಿಸ್ತೇನೆ. ಹಾಗೆ ಯಾರಿಗಾದ್ರೂ ಒಳ್ಳೆ ರೀತಿಯಲ್ಲಿ ವಿಶ್ ಮಾಡಬೇಕು ಅಂದರೆ ನನ್ನ ಚಾನಲ್ ಮುಖಾಂತರ ಅದನ್ನು ಕೂಡ ಬರ್ತು ಕಳುಹಿಸಿ ಖಂಡಿತವಾಗ್ಲೂ ವಿಶ್ ಮಾಡ್ತೇನೆ. ಹಾಗೆ ರಾಶಿ ನಕ್ಷತ್ರ ಗೊತ್ತಿಲ್ಲ, ಡೇಟ್ ಆಫ್ ಬರ್ತ್ ಮಾತ್ರ ಗೊತ್ತಿದೆ ಅಂದರೆ ಅದನ್ನು ಕೂಡ ಕೇಳ್ಬೋದು. ನಾನು ನಿಮ್ಮ ಜೊತೆ ಯಾವತ್ತೂ ಇದ್ದೆ. ನಾನು ನಂಬಿರುವ ಶಿವದೇವರ ಕೊರಗಜ್ಜಿ ದೇವದ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ, ನಾವು ಸುಖದಲ್ಲಿ ನಾನು ಯಾವಾಗಲೂ ಹೇಳ್ತೇನೆ, ಬರೀ ಕಷ್ಟ ಬಂದಾಗ ಮಾತ್ರ ದೇವರನ್ನು ಆರಾಧನೆ ಮಾಡುವುದಲ್ಲ, ಭಕ್ತಿ ಮಾಡುವುದಲ್ಲ. ಸುಖದಲ್ಲಿರುವಾಗಲೂ ಭಕ್ತಿ ಮಾಡಬೇಕು, ಆರಾಧಿಸಬೇಕು. ನಾವು ಕಷ್ಟದಲ್ಲಿದ್ದಾಗ ಎಷ್ಟು ದೇವರನ್ನು ಪ್ರಾರ್ಥಿಸ್ತೇವೋ ಹಾಗೆಯೇ ಸುಖದಲ್ಲಿರುವಾಗ ಕೂಡ ಪ್ರಾರ್ಥಿಸಿದರೆ ಖಂಡಿತವಾಗ್ಲೂ ಅದರಿಂದ ಒಳ್ಳೆಯದಾಗುತ್ತೆ. ಯಾವಾಗ ಒಳ್ಳೆಯದಾಗುತ್ತೆ, ಈಗ ನಾವು ತುಂಬ ಹಣ ಇರುತ್ತೆ, ಒಂದು ಅಂದರೆ ನಮಗೆ ಏನೋ ಒಂದು ಒಳ್ಳೆಯ ಒಂದು ಸಮಯ ನಡೀತಾ ಇದೆ ಅಂದರೆ ತುಂಬ ಒಂದು ಹಣ ಬರುತ್ತೆ, ಹಣ ಸಿಗುತ್ತೆ. ಏನೋ ಒಂದು ವ್ಯವಹಾರದಲ್ಲಿ ನಾವು ಮಾಡುವ ಉದ್ಯೋಗ ವ್ಯವಹಾರದಲ್ಲಿ ಆಗಿರ್ಬೋದು, ಏನೇ ಒಂದು ಕೈ ತುಂಬ ಹಣ ಬಂದಾಗ ಏನು ಮಾಡ್ತೇವೆ ನಾವು, ಇಂತಿಷ್ಟು ಅಂತ ಉಳಿತಾಯ ಮಾಡ್ತೇವೆ ಅಲ್ವಾ. ಯಾವಾಗ ಏನಾದರೂ ಕಷ್ಟ ಬಂದಾಗ ಅದು ಹೆಲ್ಪ್ಫುಲ್ ಆಗುತ್ತೆ ಅಂತ ಅನ್ನುವ ನಿಟ್ಟಿನಲ್ಲಿ. ಅದೇ ಥರ ನಾವು ಸುಖದಲ್ಲಿದ್ದಾಗ ದೇವರನ್ನು ಆರಾಧನೆ ಮಾಡಿದರೆ ನಮಗೆ ಸುಖ ಇರುತ್ತೆ, ಎಲ್ಲವೂ ಇರುತ್ತೆ, ಎಲ್ಲ ಇರುತ್ತೆ. ಆಗ ನಾವೇನು ಮಾಡಬೇಕು, ಕೆಲವರು ಏನು ಮಾಡ್ತಾರೆ, ಆ ಒಂದು ಸಮಯದಲ್ಲಿ ದೇವರನ್ನೇ ಮರೆತು ಬಿಡ್ತಾರೆ. ನಮಗೆ ಸುಖ ಇದೆ, ಯಾಕೆ ದೇವರನ್ನು ಇದು ಮಾಡಬೇಕು, ಏನೋ ಕೈ ಮುಗಿತೇವೆ ಅಷ್ಟೇ, ದೇವಸ್ಥಾನಕ್ಕೆ ಹೋಗ್ತೇವೆ ಅಷ್ಟೇ, ಬಿಟ್ಟರೆ ಆ ಭಕ್ತಿ ಅನ್ನೋದು ಅವರಲ್ಲಿ ಇರೋದಿಲ್ಲ. ಯಾಕಂದರೆ ಅವರಿಗೆ ಆವಾಗ ಕಷ್ಟ ಇಲ್ಲದೆ ಸುಖದಲ್ಲೂ ಏನಾದರೂ ಒಂದು ಇರುತ್ತೆ, ಚಿಕ್ಕ ಪುಟ್ಟದು ಬರುತ್ತೆ ಹೋಗುತ್ತೆ ಮನುಷ್ಯರ ಮೇಲೆ. ಆದರೂ ಮನುಷ್ಯರು ಏನು ಮಾಡ್ತಾರೆ, ಸುಖ ಇದೆ ನಮಗೆ ಯಾಕೆ, ಎಲ್ಲ ಕೊಟ್ಟಿದ್ದಾರೆ ದೇವರನ್ನೇ ಯಾಕೆ ಭಕ್ತಿ ಮಾಡಬೇಕು, ಭಕ್ತಿ ಮಾಡದೆ ಕೂಡ ನಮಗೆ ಇದೆ ಅಲ್ವಾ, ಏನು ಸುಖ ಕಷ್ಟ ಏನೂ ಇಲ್ವಲ್ಲ ಅಂಥದ್ದು ಹೇಳ್ಕೊಳ್ಳುವಂಥದ್ದು, ಸುಖ ಇದೆ ತಾನೇ ಅಂತ ಮೆರೆಯಲಿಕ್ಕೆ ಶುರು ಮಾಡ್ತಾರೆ. ಇಲ್ಲದ ಸಲ್ಲದನ್ನೆಲ್ಲ ಮಾಡಲಿಕ್ಕೆ ದೇವರಿಗೆ ಅವರಿಗೆ ಒಂದು 10 ನಿಮಿಷ ಬಿಡಿ, 1 ನಿಮಿಷ ಪುರ್ಸೋತು ಇಲ್ಲ ಅವರಿಗೆ ಕೊಡಲಿಕ್ಕೆ. ಬಾಕಿದ್ದೆಲ್ಲ ಮಾಡ್ತಾರೆ. ಭೂಮಿಯಲ್ಲಿ ಏನೆಲ್ಲ ಮಾಡಬೇಕು ಎಲ್ಲರೂ ಅಂತಲ್ಲ, ಕೆಲವರು ಅಂದರೆ ಅವರಿಗೆ ಏನು ಗೊತ್ತಾ, ಏನು ಮಾಡಿದರೂ ಆಗುತ್ತೆ, ಅವ್ರಿಗೆ ಗೊತ್ತಿರುವುದಿಲ್ಲ ಪಾಪಕರ್ಮ ಪುಣ್ಯಕರ್ಮ ಅದರ ಬಗ್ಗೆ ಏನು ಗೊತ್ತಿರುವುದಿಲ್ಲ. ಏನು ಮಾಡಿದರೂ ಆಗುತ್ತೆ, ನಮಗೆ ಏನು ಮಾಡಿದರೂ ನಾವು ಸುಖದಲ್ಲಿದ್ದೀವಿ, ನಮಗೇನೂ ಆಗಲಿಲ್ಲ, ಆಗೋದು ಇಲ್ಲ ಅನ್ನೋ ಭ್ರಮೆಯಲ್ಲಿ ಬದುಕ್ತಾರೆ. ದೇವರನ್ನು ಸಂಪೂರ್ಣವಾಗಿ ಮರೆತೇ ಬಿಡ್ತಾರೆ. ಯಾವಾಗ ಗೊತ್ತಾಗುತ್ತೆ, ಸುಖದ ಮುಂದೆ ಕಷ್ಟ ಬರುತ್ತೆ ನೋಡಿ, ಬರಲೇಬೇಕು ತಾನೇ, ಮನುಷ್ಯರಾದ ಬರಲೇಬೇಕು, ಅದಕ್ಕೆ ತಾನೇ ನಾವು ಭೂಮಿ ಮೇಲೆ ಬಂದಿರೋದು. ಆವಾಗ ಗೊತ್ತಾಗುತ್ತೆ, ಆವಾಗ ಶುರು ಮಾಡ್ತಾರೆ ದೇವರನ್ನು ನಂಬಲಿಕ್ಕೆ, ದೇವರಿಗೆ ಬೈಲಿಕ್ಕೆ. ಸುಖದಲ್ಲಿರುವಾಗ ಹೇಗೋ ದೇವರನ್ನು ಮರ್ತೇ ಇರ್ತಾರೆ, ಕಷ್ಟದಲ್ಲಿರೋ ಶುರು ಮಾಡ್ತಾರೆ, ನಾವು ಏನು ಮಾಡಿದ್ದೇವೆ, ನಮಗೇನಾಗಿದೆ, ನಾವು ಇಷ್ಟೆಲ್ಲ ಭಕ್ತಿ ಮಾಡ್ತೇವೆ. ಆವಾಗ ಅವರಿಗೆ ಸ್ವಲ್ಪ ಏನೋ ಒಂದು ಭಕ್ತಿ ಅಥವಾ ದೇವರ ನೆನಪು ಬಂದರೆ ಅದೇ ದೊಡ್ಡ ಭಕ್ತಿ ಅಂತ ಅವರಿಗೆ ಅನ್ನಿಸ್ಲಿಕ್ಕೆ ಶುರು ಆಗುತ್ತೆ. ಯಾಕಂದರೆ ಅವರಿಗೆ ದೇವರ ಬಗ್ಗೆ ಏನು ಗೊತ್ತಿರುವುದಿಲ್ಲ ಅಲ್ವಾ, ಸುಖದಲ್ಲಿ ಮೆರೆದಾಡಿರ್ತಾರೆ. ಆವಾಗ ದೇವರನ್ನು ಸಂಪೂರ್ಣ ಮರೆತು ಬಿಟ್ಟಿರ್ತಾರೆ. ದುಃಖ ಬರುವಾಗ ಶುರು ಮಾಡ್ತಾರೆ ದೇವರಿಗೆ ಬೈಲಿಕ್ಕೆ, ನಾವು ಅಷ್ಟು ಭಕ್ತಿ ಮಾಡ್ತಾ ಇದ್ದೇವೆ, ಎಷ್ಟು ಭಕ್ತಿ ಮಾಡ್ತಾ ಇದ್ದೇವೆ, ನಮಗೇನೂ ಇಲ್ಲ, ಸುಮ್ಮನೆ ನೀವು ಕಷ್ಟ ಕೊಡ್ತೀರಿ ಅಂತ ಶುರು ಮಾಡ್ತಾರೆ. ನಾವು ಸುಖದಲ್ಲಿದ್ದಾಗ ಏನು ಮಾಡಬೇಕು, ನಾವು ಎಷ್ಟು ಆರಾಧನೆ ಭಕ್ತಿ ಮಾಡ್ತೇವೋ ಅದರ ಹಣವನ್ನು ಉಳಿತಾಯದ ಬಗ್ಗೆ ಹೇಳಿದ್ದೇನೆ. ನಾವು ಕೈಯಲ್ಲಿರುವಾಗ ತುಂಬ ಹಣ ಬರುವಾಗ ಏನು ಮಾಡ್ತೇವೆ, ಉಳಿತಾಯ ಮಾಡ್ತೇವೆ, ಏನಾದರೂ ಕಷ್ಟ ಬಂದಾಗ ಅದು ಆಗುತ್ತೆ ಅಂತ. ಆಗಲೇ ಈ ಸುಖ ಅನ್ನೋ ಸಮಯದಲ್ಲಿ ನಾವು ದೇವರನ್ನ ತುಂಬ ಭಕ್ತಿ ಮಾಡಿದರೆ, ಮಾಮೂಲಿಯಾಗಿ ಅಂದರೆ ನಾವು ಕಷ್ಟದಲ್ಲಿರುವಾಗ ಭಕ್ತಿ ಮಾಡುವುದಕ್ಕಿಂತ ಸುಖದಲ್ಲಿದ್ದಾಗ ದೇವರನ್ನು ಯಾವಾಗ ತುಂಬ ಭಯಭಕ್ತಿಯಿಂದ ನಾವು ಆರಾಧನೆ ಮಾಡ್ತೇವೋ ಅದರ ಒಂದು ಪ್ರತಿಫಲ ಏನಾಗುತ್ತೆ, ಅದು ಕಷ್ಟದಲ್ಲಿ ಅಪ್ಲೈ ಆಗುತ್ತೆ. ಕಷ್ಟದಲ್ಲಿ ನೀವು ಸ್ವಲ್ಪ ಭಕ್ತಿ ಅಂದರೆ ಏನೋ ಒಂದು ನೆಮ್ಮದಿ ಇಲ್ಲದಾಗ ದೇವರ ಮೇಲೆ ಏನೋ ಒಂದು ಬೇಜಾರಾಗುತ್ತೆ ಅಥವಾ ಏನೋ ಒಂಥರ ಆಗುತ್ತೆ. ಆ ಸಮಯದಲ್ಲಿ ಏನಾಗುತ್ತೆ, ನೀವು ಸ್ವಲ್ಪ ಭಕ್ತಿ ಮಾಡಿದರೂ ಕೂಡ ಆ ಒಂದು ಸುಖದಲ್ಲಿರುವಾಗ ನೀವು ಏನು ಭಕ್ತಿ ಮಾಡಿರ್ತೀರಿ ಅಷ್ಟು ಭಯಭಕ್ತಿಯಿಂದ ಆರಾಧಿಸ್ತಾ ಇದ್ದರೆ ಅದೆಲ್ಲ ಆವಾಗ ಅಪ್ಲೈ ಆಗುತ್ತೆ. ಅದಕ್ಕೆ ನಾನು ಹೇಳೋದು,
ಏನು ನಮ್ಮ ಕೈಯಲ್ಲಿ ಹಣ ಇದ್ದಾಗ ನಾವು ಹೇಗೆ ಉಳಿತಾಯ ಮಾಡಿ ಅದು ಕಷ್ಟ ಕಾಲಕ್ಕೆ ಆಗುತ್ತೆ, ಹಾಗೆಯೇ ಸುಖದಲ್ಲಿರುವಾಗ ನಾವು ಏನು ತುಂಬ ಭಯಭಕ್ತಿಯಿಂದ ಆರಾಧನೆ ಮಾಡಿರ್ತೇವೋ ಆ ಸಮಯದಲ್ಲಿಯೂ ಕೂಡ ನಮಗೆ ಸುಖ ಇದ್ದಾಗಲೂ ಕೂಡ ನಾವು ದೇವರನ್ನು ಎಷ್ಟು ಪ್ರಾರ್ಥಿಸುತ್ತೀರೋ ಅಷ್ಟು ಭಯಭಕ್ತಿಯಿಂದ ಪ್ರಾರ್ಥಿಸ್ತಾ ಇದ್ದೇವೋ ಆ ಒಂದು ಎಲ್ಲ ಒಂದು ಒಳ್ಳೆಯ ಒಂದು ಏನು ಆ ಪ್ರತಿಫಲ ಏನಿರುತ್ತೆ ಆ ದೇವರು ನಾವು ಕಷ್ಟದಲ್ಲಿರುವಾಗ ನಮಗೆ ಕೊಡುವಂಥದ್ದು. ನಾವು ಸ್ವಲ್ಪ ಏನೋ ಒಂದು ದಿನ ನಾವು ಕಷ್ಟದಲ್ಲಿರುವಾಗ ಏನಾಗುತ್ತೆ, ಏನೋ ಒಂಥರ ಬೇಜಾರಾದಾಗ ನಾವು ಸ್ವಲ್ಪ ದೇವರನ್ನು ಪ್ರಾರ್ಥಿಸುವುದು ಸ್ವಲ್ಪ ಕಮ್ಮಿ ಆದರೂ ಕೂಡ ಈ ಸುಖದಲ್ಲಿದ್ದಾಗ ನಾವು ದೇವರನ್ನು ಆರಾಧನೆ ಮಾಡಿರ್ತೀರಲ್ವ ಅದರ ಪುಣ್ಯ ಪ್ರಾಪ್ತಿ ಆವಾಗ ಆಗುತ್ತೆ. ಖಂಡಿತವಾಗ್ಲೂ ಇದು ಸತ್ಯ. ಅದಕ್ಕೆ ನಾನು ಯಾವತ್ತೂ ಹೇಳೋದು, ಸುಖದಲ್ಲಿರುವಾಗಲೂ ದೇವರನ್ನು ಪ್ರಾರ್ಥನೆ ಮಾಡಬೇಕು. ಬೇಜಾರಲ್ಲಿರುವಾಗ ಅಥವಾ ಕಷ್ಟದಲ್ಲಿರುವಾಗ ನಾವು ಪ್ರಾರ್ಥನೆ ಮಾಡ್ತೇವೆ, ಬರೀ ಕಷ್ಟದಲ್ಲಿದ್ದಾಗ ಮಾತ್ರ ದೇವರ ನೆನಪು ಬರುವುದಲ್ಲ. ಸುಖದಲ್ಲಿ ಯಾರು ದೇವರನ್ನು ತುಂಬ ಸ್ಮರಣೆ ಮಾಡ್ತಾರೋ, ತುಂಬ ಭಯಭಕ್ತಿಯಿಂದ ಶ್ರದ್ಧೆಯಿಂದ ಮಾಡ್ತಾರೋ ಅದರ ಪ್ರತಿಫಲ ಕಷ್ಟದಲ್ಲಿದ್ದಾಗ ದೇವರು ಕೊಟ್ಟೇ ಕೊಡ್ತಾರೆ. ಇದು ಅಂತೂ 100% ಸತ್ಯ. ಯಾವತ್ತೂ ಕೈ ಬಿಡಲ್ಲ. ಏನೇ ಆಗಲಿ ಆ ಒಂದು ದೇವರು ನಮ್ಮ ಕೈಯನ್ನು ಹಿಡಿತಾರೆ. ಎಂಥ ಕಷ್ಟದಲ್ಲಿ ಕೂಡ ನಮ್ಮನ್ನು ಕೈ ಬಿಡಲ್ಲ. ಇದಂತೂ ಸತ್ಯ, 100ಕ್ಕೆ 100 ಸತ್ಯ. ಅದಕ್ಕೆ ನಾನು ಯಾವತ್ತೂ ಹೇಳೋದು, ಒಂದೇ ಲಕ್ಕ ಏರಿ, ಸುಖದಲ್ಲಿರುವಾಗಲೂ ದೇವರನ್ನು ಪ್ರಾರ್ಥನೆ ಮಾಡಿ, ಕಷ್ಟ ಬಂದಾಗ ಮಾತ್ರ ಪ್ರಾರ್ಥನೆ ಮಾಡೋದಲ್ಲ. ಆವಾಗ ದೇವರು ಏನು ಯಾವುದಕ್ಕೂ ಕಿವಿ ಕೊಡಲ್ಲ. ಯಾಕಂದರೆ ಸುಖದಲ್ಲಿ ಮಾಡ್ತಿದ್ದೀಯಾ, ಹಾಗೆ ಕಷ್ಟದಲ್ಲಿ ಏನು ಏನು ಇದು ನೀನು ಬರಬೇಕು ಕಷ್ಟ, ಅದನ್ನೆಲ್ಲ ಬಾ ಅಂತ ಬಿಡ್ತಾರೆ. ಆವಾಗ ನೀನು ಎಷ್ಟೇ ತಲೆ ಚಚ್ಚಿ ನೀವು ದೇವರನ್ನು ಪ್ರಾರ್ಥನೆ ಮಾಡಿದರೂ ಅದಕ್ಕೆ ಏನು ಪುಣ್ಯ ಸಿಗೋದಿಲ್ಲ. ಅದಕ್ಕೆ ಈ ಒಂದು ಮಾತು ಹೇಳಿರುವಂಥದ್ದು.